ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಸ್ವಯಂಗಣತಿ ಆಯ್ಕೆಯ ಮೂಲಕ ನಮ್ಮ ಮನೆ ಗಣತಿಯ ಮಾಹಿತಿಯನ್ನು ತಾವೇ ಭರ್ತಿ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಸ್ವಯಂಗಣತಿ ಮಾಡುವುದು ಹೇಗೆ? ಸ್ವಯಂಗಣತಿ ಒಂದು ನವೀನ ಮತ್ತು ಅನುಕೂಲಕರ ಆಯ್ಕೆಯಾಗಿದ್ದು, ಮನೆಯ ಯಾವುದೇ ಮಾಹಿತಿದಾರರು ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ 15 ದಿನಗಳ ಕಾಲದಲ್ಲಿ ಇಲ್ಲಿ ನೀಡಿರುವ ಸುರಕ್ಷಿತ ವೆಬ್ ಪೋರ್ಟಲ್ಗೆ ಭೇಟಿ ನೀಡಿ, ಅಲ್ಲಿ ಕೇಳಲಾಗುವ ತಮ್ಮ ಕುಟುಂಬದ ಸಾಮಾನ್ಯ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡಬೇಕಾಗುತ್ತದೆ. ಗಣತಿ ಮಾಡಿದವರಿಗೆ ದೃಢೀಕರಣ ಸಂಖ್ಯೆ ಅಂದರೆ ಸೆಲ್ಫ್ ಎನ್ಯೂಮರೇಷನ್ ಐಡಿ ದೊರೆಯುತ್ತದೆ. ಕ್ಷೇತ್ರ ಕಾರ್ಯ ಸಂದರ್ಭದಲ್ಲಿ ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಸ್ವಯಂ ಗಣತಿ ಮಾಡಿದವರು ಈ ದೃಢೀಕರಣ ಸಂಖ್ಯೆ ನೀಡಿ ಗಣತಿ ಪೂರ್ಣಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೊದಲು ನಾವು ಗೂಗಲ್ ಬ್ರೌಸರ್ಗೆ ಹೋಗಿ ಅಲ್ಲಿ ಸರ್ಚ್ ಬಾರ್ನಲ್ಲಿ se.census.government.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ಸೆಲ್ಫ್ ಎನ್ಯೂಮರೇಷನ್ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ಸೆಲೆಕ್ಟ್ ಸ್ಟೇಟ್ ಇದ್ದಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಎಂಟರ್ ಕ್ಯಾಪ್ಚಾ ಇದ್ದಲ್ಲಿ ಅದರ ಮುಂದುಗಡೆ ಕಾಣುವ ಕ್ಯಾಪ್ಚಾವನ್ನು ತಪ್ಪಿಲ್ಲದಂತೆ ಟೈಪ್ ಮಾಡಿಕೊಳ್ಳಿ. ವೆರಿಫೈ ಮತ್ತು ಪ್ರೊಸೀಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ವೆಲ್ಕಮ್ ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ಕಾಣುವ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಸ್ಟೇಟ್ ಆಟೋಮೆಟಿಕ್ ಪೆಚ್ಚಾಗಿರುತ್ತದೆ. ಕೆಳಗಡೆ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ಎಂಟರ್ ದ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಕರೆಕ್ಟಲಿ. ಒನ್ಸ್ ರಿಜಿಸ್ಟರ್ಡ್ ಇಟ್ ಕ್ಯಾನಾಟ್ ಬಿ ಚೇಂಜ್ ಲೆಟರ್ ಅಂತ ಪಾಪ್ ಅಪ್ ಮೆಸೇಜ್ ಶೋ ಆಗುತ್ತದೆ. ಅಂದರೆ ಕುಟುಂಬದ ಮುಖ್ಯಸ್ಥನ ಹೆಸರನ್ನು ಸರಿಯಾಗಿ ನಮೂದಿಸಿದ ನಂತರ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸುತ್ತದೆ. ಓಕೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮನೆಯ ಕುಟುಂಬದ ಮುಖ್ಯಸ್ಥನ ಹೆಸರನ್ನು ನಮೂದಿಸಿ. ನಂತರ ಮೊಬೈಲ್ ನಂಬರ್ ಅನ್ನು ಸರಿಯಾಗಿ ನಮೂದಿಸಿ. ನೀವು ನಮೂದಿಸಿದ ಮೊಬೈಲ್ ನಂಬರ್ಗೆ ಒಟಿಪಿ ಬರುವುದರಿಂದ ಚಾಲ್ತಿಯಲ್ಲಿರುವ ಸಕ್ರಿಯವಾಗಿರುವ ಮೊಬೈಲ್ ನಂಬರ್ ಅನ್ನು ನಮೂದಿಸಿ. ನಂತರ ಕೆಳಗಡೆ ಇಮೇಲ್ ಐಡಿಯನ್ನು ನಮೂದಿಸಿ. ಇಮೇಲ್ ಐಡಿ ಆಪ್ಷನಲ್ ಆಗಿರುವುದರಿಂದ ನಮೂದಿಸುವುದು ಕಡ್ಡಾಯವಾಗಿರುವುದಿಲ್ಲ. ನಂತರ ವೆರಿಫೈ ಮತ್ತು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ನಮೂದಿಸಿದ ಮೊಬೈಲ್ ನಂಬರ್ಗೆ ಒಟಿಪಿ ಬರುತ್ತದೆ. ಲ್ಯಾಂಗ್ವೇಜ್ ಸೆಲೆಕ್ಷನ್ ಅಂಡ್ ಒಟಿಪಿ ವೆರಿಫಿಕೇಶನ್ ಪೇಜ್ನಲ್ಲಿ ಮೊದಲು ನೀವು ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಕಾಣ್ತದಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡುವಾಗ ಕನ್ನಡವನ್ನು ಸೆಲೆಕ್ಟ್ ಮಾಡಿದರೆ ಮುಂದಿನ ಎಲ್ಲಾ ಪ್ರಶ್ನೆಗಳು ಕನ್ನಡದಲ್ಲಿ ಶೋ ಆಗುತ್ತದೆ. ಇಂಗ್ಲಿಷ್ ಸೆಲೆಕ್ಟ್ ಮಾಡಿದರೆ ಮುಂದಿನ ಎಲ್ಲಾ ಪ್ರಶ್ನೆಗಳು ಇಂಗ್ಲಿಷ್ನಲ್ಲಿ ಶೋ ಆಗುತ್ತದೆ. ಈಗ ನಿಮ್ಮ ಮೊಬೈಲ್ಗೆ ಬಂದಿರುವ 6 ಅಂಕಿಗಳ ಒಟಿಪಿಯನ್ನು ನಮೂದಿಸಿ ವೆರಿಫೈ ಒಟಿಪಿ ಮೇಲೆ ಕ್ಲಿಕ್ ಮಾಡಿ. ಮನೆ ಪಟ್ಟಿ ಕಾರ್ಯಾಚರಣೆಗಳು ಸ್ವಯಂಗಣತಿ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಮೊದಲನೆಯದಾಗಿ ಸ್ಥಳದ ವಿವರಗಳು ಇರುತ್ತದೆ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಿದ್ದಲ್ಲಿ ನಾವು ಈಗಾಗಲೇ ಭರ್ತಿ ಮಾಡಿರುವ ನಮ್ಮ ರಾಜ್ಯದ ಹೆಸರು ಶೋ ಆಗುತ್ತದೆ. ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಪಿನ್ ಕೋಡ್ ಅನ್ನು ನಮೂದಿಸಿ. ಇಲ್ಲಿ ಕೆಳಗಡೆ ಕಾಣುವ ಗ್ರಾಮ, ಪಟ್ಟಣ, ಪ್ರದೇಶದ ಮಜರೆ ಗ್ರಾಮ, ಗುರುತಿನ ಸ್ಥಳ ಇರುವಲ್ಲಿ ನಿಮ್ಮ ಗ್ರಾಮವನ್ನು ನಮೂದಿಸಿ. ನಂತರ ಅಲ್ಲಿ ಮೇಲುಗಡೆ ಕಾಣುವ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇವಾಗ ಕೆಂಪು ಬಣ್ಣದ ಲೊಕೇಶನ್ ಸಿಂಬಲ್ ಮ್ಯಾಪ್ನಲ್ಲಿ ನಿಮ್ಮ ಮನೆಯ ಹತ್ತಿರ ಅಥವಾ ನಿಮ್ಮ ಮನೆಯ ಆಸುಪಾಸಿನಲ್ಲಿ ಶೋ ಆಗುತ್ತದೆ. ಈ ಲೊಕೇಶನ್ ಸಿಂಬಲ್ ಅನ್ನು ಅಡ್ಜಸ್ಟ್ ಮಾಡುವುದರ ಮೂಲಕ ನಿಮ್ಮ ಮನೆಯ ಇರುವ ಸ್ಥಳವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇವಾಗ ಅಲ್ಲಿ ನಿಮ್ಮ ಮನೆ ಇರುವ ಸ್ಥಳದ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಶೋ ಆಗ್ತದೆ. ಸ್ಥಳವನ್ನು ದೃಢೀಕರಿಸಿ ಇದರ ಮೇಲೆ ಕ್ಲಿಕ್ ಮಾಡಿ. ಮೇಲುಗಡೆ ಹಸಿರು ಬಣ್ಣದಲ್ಲಿ ರೆಡಿ ಅಂತ ಆಪ್ಷನ್ ಕಾಣುತ್ತದೆ. ಕೆಳಗಡೆ ಮರುಹೊಂದಿಸಿ ಹಾಗೂ ಉಳಿಸಿ ಮತ್ತು ಮುಂದೆ ಸಾಗಿ ಅನ್ನುವಂತಹ 2 ಆಪ್ಷನ್ ಕಾಣುತ್ತದೆ. ಅದರಲ್ಲಿ ಉಳಿಸಿ ಮತ್ತೆ ಮುಂದೆ ಸಾಗಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗಾಗಲೇ ದೃಢೀಕರಿಸಿದ ವಿವರಗಳು ನೋಡಲಿಕ್ಕೆ ಸಿಗುತ್ತದೆ. ಅಲ್ಲಿ ದಯವಿಟ್ಟು ನಿಮ್ಮ ಮನೆಯ ಸ್ಥಳವನ್ನು ದೃಢೀಕರಿಸಿ. ತಪ್ಪಾದ ಸ್ಥಳದ ಸಂದರ್ಭದಲ್ಲಿ ನಿಮ್ಮ ಸ್ವಯಂ ಗಣತಿಯ ಮಾಹಿತಿಗಳು ಗಣತಿದಾರರಿಗೆ ಪಡೆಯಲು ಸಾಧ್ಯವಿಲ್ಲ ಅನ್ನುವಂಥ ಮೆಸೇಜ್ ಶೋ ಆಗ್ತದೆ. ಅಲ್ಲಿ ಹೌದು ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ 2ನೇ ಮುಖ್ಯ ಪ್ರಶ್ನೆಯಲ್ಲಿ ಜನಗಣತಿ ಮನೆ ವಿವರಗಳು ವಿಂಡೋ ಓಪನ್ ಆಗುತ್ತದೆ. ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಎನ್ನುವ ಪ್ರಶ್ನೆ ಇದೆ. ಅದರ ಮುಂದುಗಡೆ ಮಣ್ಣು, ಮರ, ಸುಟ್ಟ ಇಟ್ಟಿಗೆ, ಕಲ್ಲು, ಸಿಮೆಂಟ್ ಮುಂತಾದ ಆಯ್ಕೆಗಳಿವೆ. ನಿಮ್ಮ ಮನೆಯ ನೆಲವನ್ನು ಯಾವುದರಿಂದ ಮಾಡಿದ್ದಾರೆ ಅನ್ನೋದನ್ನ ಎದುರುಗಡೆ ಕಾಣುವ ಆಯ್ಕೆಯಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು? ನಿಮ್ಮ ಮನೆಯ ಗೋಡೆಗೆ ಅನ್ವಯಿಸುವುದನ್ನು ಆಯ್ಕೆ ಮಾಡಿಕೊಳ್ಳಿ. ಜನಗಣತಿಯ ಮನೆಯ ಮೇಲ್ಚಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು? ನಿಮ್ಮ ಮನೆಯ ಮೇಲ್ಚಾವಣಿಯ ಹೆಚ್ಚಿನ ಭಾಗ ಯಾವುದರಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನು ಎದುರು ಕಾಣುವ ಆಯ್ಕೆಯಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ಈ ಜನಗಣತಿಯ ಮನೆಯ ಸ್ಥಿತಿ ಅಂತ ಇದೆ. ಇಲ್ಲಿ ನಿಮ್ಮ ಮನೆ ತುಂಬಾ ಚೆನ್ನಾಗಿದ್ದರೆ ಉತ್ತಮ ಅನ್ನೋದನ್ನ ಆಯ್ಕೆ ಮಾಡಿಕೊಳ್ಳಿ.
ವಾಸ ಮಾಡಲು ಯೋಗ್ಯ ಸಣ್ಣ ಪುಟ್ಟ ರಿಪೇರಿ ಇದೆ ಅಂತ ಹೇಳಿದ್ರೆ ವಾಸಕ್ಕೆ ಯೋಗ್ಯ ಅನ್ನುವುದನ್ನು ಆಯ್ಕೆ ಮಾಡಿಕೊಳ್ಳಿ. ಮನೆಯ ಗೋಡೆಗಳು ಬಿದ್ದು ಹೋಗಿದೆ, ಮೇಲ್ಛಾವಣಿಗಳು ಬಿದ್ದು ಹೋಗಿದೆ ಎಂದಲ್ಲಿ ಶಿಥಿಲವಾಗಿದೆ ಅನ್ನೋದನ್ನ ಆಯ್ಕೆ ಮಾಡಿಕೊಳ್ಳಿ. ನಂತರ ಉಳಿಸಿ ಮತ್ತು ಮುಂದೆ ಸಾಗಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ದೃಢೀಕರಣ ಮುಂದುವರಿಯಲು ನೀವು ಖಚಿತವಾಗಿ ಬಯಸುವಿರಾ? ಹೌದು ಅನ್ನುವಲ್ಲಿ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಮೂರನೇ ಮುಖ್ಯ ಪ್ರಶ್ನಾವಳಿ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿ ನೋಡಲಿಕ್ಕೆ ಸಿಗುತ್ತದೆ. ಇದರಲ್ಲಿ ಮೊದಲನೆಯದು ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ. ನಿಮ್ಮ ಮನೆಯಲ್ಲಿರುವ ಒಟ್ಟು ಜನರ ಸಂಖ್ಯೆಯನ್ನು ಭರ್ತಿ ಮಾಡಿ. ನಂತರ ಅಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರು ಈಗಾಗಲೇ ಪೆಚ್ಚಾಗಿರುತ್ತದೆ. ನಂತರ ಕುಟುಂಬದ ಮುಖ್ಯಸ್ಥರ ಹೆಸರು ಆಯ್ಕೆ ಮಾಡಿದ ಭಾಷೆ ಎಂದು ತೋರಿಸುತ್ತದೆ. ಈಗಾಗಲೇ ನಾನು ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡಿದ್ದರಿಂದ ಕನ್ನಡದಲ್ಲಿ ಇನ್ನೊಮ್ಮೆ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ನಮೂದಿಸಬೇಕಾಗುತ್ತದೆ. ಕುಟುಂಬದ ಮುಖ್ಯಸ್ಥರ ಲಿಂಗವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಕುಟುಂಬದ ಮುಖ್ಯಸ್ಥರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ವರ್ಗಕ್ಕೆ ಸೇರಿದ್ದಾರೆ ಎನ್ನುವುದನ್ನು ಕೇಳುತ್ತದೆ. ನಿಮಗೆ ಅನ್ವಯಿಸುವುದನ್ನು ಆಯ್ಕೆ ಮಾಡಿಕೊಳ್ಳಿ. ಮನೆಯ ಮಾಲೀಕತ್ವದ ಸ್ಥಾನಮಾನ. ಈ ಪ್ರಶ್ನೆಗೆ ಸ್ವಂತ ಮನೆಯಿದ್ದರೆ ಸ್ವಂತ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮಗೆ ಸ್ವಂತ ಮನೆ ಇದ್ದು ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಎರಡನೇ ಆಪ್ಷನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಬಾಡಿಗೆ ಮನೆಯಲ್ಲಿದ್ದೀರಿ, ಸ್ವಂತ ಮನೆಯೇ ಇಲ್ಲ ಅನ್ನೋದಾದರೆ ಮೂರನೇ ಆಪ್ಷನ್ ಆಯ್ಕೆ ಮಾಡಿಕೊಳ್ಳಿ. ಅಥವಾ ಬೇರೆ ವ್ಯವಸ್ಥೆ ಇದ್ದರೆ ಇತರೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ವಾಸದ ಕೊಠಡಿಗಳ ಸಂಖ್ಯೆಯನ್ನು ಭರ್ತಿ ಮಾಡುವಾಗ ಅಡುಗೆ ಕೋಣೆ, ಸ್ಟೋರ್ ರೂಮ್, ಬಾತ್ರೂಮ್, ಟಾಯ್ಲೆಟ್ ಹಾಗೂ ವೆರಾಂಡವನ್ನು ಬಿಟ್ಟು ಒಟ್ಟು ಕೊಠಡಿ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆಯೆಷ್ಟು? ಇಲ್ಲಿ ಒಂದು ಮನೆಯಲ್ಲಿ ಒಬ್ಬನೇ ವಾಸವಾಗಿದ್ದಾನೆ ಅಂದಲ್ಲಿ 0 ನಮೂದಿಸಿ. ದಂಪತಿಗಳು ಇದ್ದಲ್ಲಿ ಎಷ್ಟು ಜನ ಜೋಡಿ ವಿವಾಹಿತ ದಂಪತಿಗಳಿದ್ದಾರೆ ಅನ್ನೋದನ್ನ ನಮೂದಿಸಿ. ನಂತರ ಹೌದು ಎಂದು ದೃಢೀಕರಿಸಿ. ಮುಖ್ಯ ಪ್ರಶ್ನೆ 4ರಲ್ಲಿ ಕುಟುಂಬಕ್ಕೆ ಲಭ್ಯವಿರುವ ಸೌಲಭ್ಯಗಳು ಯಾವುವು? ಇದರಲ್ಲಿ ಮೊದಲನೆಯದು ಕುಡಿಯುವ ನೀರಿನ ಪ್ರಧಾನ ಮೂಲ ಯಾವುದು? ಇಲ್ಲಿ ಕೆಲವರ ಮನೆಯಲ್ಲಿ ಕುಡಿಯಲಿಕ್ಕೆ ನೀರನ್ನು ಬಾವಿಯಿಂದ ಮತ್ತು ಬೋರ್ವೆಲ್ 2 ಮೂಲವನ್ನು ಬಳಸುತ್ತಾರೆ. ಹೀಗೆ 2 ನೀರಿನ ಮೂಲಗಳನ್ನು ಬಳಸುತ್ತಿದ್ದಲ್ಲಿ ಹೆಚ್ಚಾಗಿ ಯಾವ ಮೂಲದಿಂದ ಕುಡಿಯಲಿಕ್ಕೆ ನೀರನ್ನು ಬಳಸುತ್ತೀರಿ? ಆ ಮೂಲವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಕುಡಿಯುವ ನೀರಿನ ಲಭ್ಯತೆ ಆವರಣದ ಒಳಗೆ ಇದ್ದಲ್ಲಿ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಆವರಣದ ಸಮೀಪ ಎಂದರೆ ನಗರ ಪ್ರದೇಶದಲ್ಲಾದರೆ 100 ಮೀಟರ್ ಒಳಗಡೆ, ಹಳ್ಳಿಯಲ್ಲಾದರೆ 500 ಮೀಟರು ಒಳಗಡೆ ಇರುವ ಪ್ರದೇಶವನ್ನು ಆವರಣದ ಸಮೀಪ ಎಂದು ಗಣನೆಗೆ ತೆಗೆದುಕೊಳ್ಳುವುದು. ಬೆಳಕಿನ ಪ್ರಧಾನ ಮೂಲವಿದ್ದಲ್ಲಿ ಕೆಲವರ ಮನೆಯಲ್ಲಿ ವಿದ್ಯುತ್ ಶಕ್ತಿ ಮತ್ತು ಸೌರಶಕ್ತಿ ಎರಡನ್ನೂ ಬಳಸುತ್ತಾರೆ. ಹಾಗಿದ್ದಲ್ಲಿ ನೀವು ಹೆಚ್ಚಾಗಿ ಯಾವ ಮೂಲವನ್ನು ಬಳಸುತ್ತೀರಿ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ಶೌಚಾಲಯದ ಲಭ್ಯತೆ ನಿಮಗೆ ಅನ್ವಯಿಸುವುದನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆಯೇ ಶೌಚಾಲಯದ ವಿಧಗಳು. ಈ ಪ್ರಶ್ನೆಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂತಹ ಶೌಚಾಲಯವಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವ ವ್ಯವಸ್ಥೆ ಇಲ್ಲಿ ಅನ್ವಯಿಸುವುದನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆಯೇ ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ. ಇಲ್ಲಿ ನಿಮ್ಮ ಮನೆಗೆ ಅನ್ವಯಿಸುವುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ನೀವು ಅಡುಗೆ ಮನೆಯಲ್ಲಿ LPG ಸಂಪರ್ಕದೊಂದಿಗೆ ಅಡುಗೆ ಮಾಡುತ್ತೀರಿ ಎಂದಾದಲ್ಲಿ ಹೌದು ಎಂದು, LPG ಸಂಪರ್ಕವಿಲ್ಲವೆಂದಲ್ಲಿ ಸಂಪರ್ಕವಿಲ್ಲವೆನ್ನುವುದನ್ನು ಆಯ್ಕೆ ಮಾಡಿಕೊಳ್ಳಿ. ಅದೇ ರೀತಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡದೆ ಬೇರೆ ಕೋಣೆಯಲ್ಲಿ ಅಡುಗೆ ಮಾಡಿದರೆ ಅಥವಾ ಬಯಲಲ್ಲಿ ಅಡುಗೆ ಮಾಡಿದರೆ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿಕೊಳ್ಳಿ. ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಯಾವುದು? ಇಲ್ಲಿ ಕೆಲವರ ಮನೆಯಲ್ಲಿ ಸೌದೆ, LPG ಹಾಗೂ ಗೋಬರ್ ಗ್ಯಾಸ್ ಹೀಗೆ 3 ಇಂಧನಗಳನ್ನು ಬಳಸುತ್ತಾರೆ. ಇಲ್ಲಿ ನೀವು ಹೆಚ್ಚಾಗಿ ಬಳಸುವ ಇಂಧನವನ್ನು ಆಯ್ಕೆ ಮಾಡಿಕೊಳ್ಳಿ. ಉಳಿಸಿ ಮತ್ತು ಮುಂದೆ ಸಾಗಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮುಂದುವರಿಯಲು ನೀವು ಖಚಿತವಾಗಿ ಬಯಸುವಿರಾ? ಹೌದು ಎಂದು ಕ್ಲಿಕ್ ಮಾಡಿ. ನಂತರ 5ನೇ ಮುಖ್ಯ ಪ್ರಶ್ನೆ ಕುಟುಂಬವು ಹೊಂದಿರುವ ಸ್ವತ್ತುಗಳು. ಅದರಲ್ಲಿ ಮೊದಲನೆಯದು ರೇಡಿಯೋ. ನಿಮ್ಮ ಮನೆಯಲ್ಲಿ ರೇಡಿಯೋ ಇದ್ದರೆ ರೇಡಿಯೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೀವು ಮೊಬೈಲ್ ಸಂಪರ್ಕದ ಮೂಲಕ ರೇಡಿಯೋ ಕೇಳುತ್ತಿದ್ದಲ್ಲಿ ಮೊಬೈಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇತರೆ ಸಾಧನಗಳ ಮೂಲಕ ರೇಡಿಯೋ ಕೇಳುತ್ತಿದ್ದಲ್ಲಿ ಇತರೆ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಟೆಲಿವಿಷನ್. ಇಲ್ಲಿ ನಿಮಗೆ ಅನ್ವಯಿಸುವುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಂಟರ್ನೆಟ್ ಸಂಪರ್ಕ ಇದೆಯಾ? ನಿಮಗೆ ಅನ್ವಯಿಸುವುದನ್ನು ಆಯ್ಕೆ ಮಾಡಿಕೊಳ್ಳಿ. ಲ್ಯಾಪ್ಟಾಪ್ ಹಾಗೂ ಕಂಪ್ಯೂಟರ್ ಇದೆಯೇ? ಹೌದು ಎಂದಾದಲ್ಲಿ ಹೌದು ಎಂದು, ಇಲ್ಲವೆಂದಲ್ಲಿ ಇಲ್ಲ ಎನ್ನುವುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಟೆಲಿಫೋನ್ ಮತ್ತು ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಸಂಪರ್ಕ ಇದೆಯೇ? ಇಲ್ಲಿ ಲ್ಯಾಂಡ್ಲೈನ್, ಮೊಬೈಲ್ ಫೋನ್, ಬೇಸಿಕ್ ಕೀಪ್ಯಾಡ್ ಫೋನ್ ಅಥವಾ ಎರಡೂ ಇದ್ದಲ್ಲಿ ನಿಮಗೆ ಅನ್ವಯಿಸುವುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆಯೇ ಬೈಸಿಕಲ್, ಸ್ಕೂಟರ್, ಮೋಟಾರ್ ಸೈಕಲ್, ಕಾರು, ಜೀಪು, ವ್ಯಾನ್ ಇದ್ದಲ್ಲಿ ನಿಮಗೆ ಅನ್ವಯಿಸುವುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು ಯಾವುವು?
ನೀವು ಹೆಚ್ಚಾಗಿ ಬಳಸುವ ಧಾನ್ಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಉಳಿಸಿ ಮತ್ತು ಮುಂದೆ ಸಾಗಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಕೊನೆಯದಾಗಿ ಪೂರ್ವ ವೀಕ್ಷಣೆ ಮಾಡಿ ದೃಢೀಕರಿಸಬೇಕಾಗುತ್ತದೆ. ಇಲ್ಲಿ ನೀವು ಭರ್ತಿ ಮಾಡಿದ ಎಲ್ಲಾ ಮಾಹಿತಿಗಳನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಏನಾದರೂ ತಪ್ಪುಗಳಿದ್ದಲ್ಲಿ ಇಲ್ಲಿ ಹಿಂದೆ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಹಿಂದೆ ಹೋಗಿ ಸರಿಪಡಿಸಿಕೊಳ್ಳಬೇಕು. ಏನು ತಪ್ಪುಗಳಿಲ್ಲದಿದ್ದಲ್ಲಿ ದೃಢೀಕರಿಸಿ ಮತ್ತು ಸಲ್ಲಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಸ್ವಯಂಗಣತಿ ಐಡಿ ಅಂದರೆ ಸೆಲ್ಫ್ ಎನ್ಯೂಮರೇಷನ್ ಐಡಿ ಲಭ್ಯವಾಗುತ್ತದೆ. ಈ ಐಡಿಯನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳಿ ಹಾಗೂ ಈ ಐಡಿ ನೀವು ಈಗಾಗಲೇ ನಮೂದಿಸಿದ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ಐಡಿಗೆ ಬರುತ್ತದೆ. ಈ ಐಡಿಯನ್ನು ನಿಮ್ಮ ಮನೆಗೆ ಗಣತಿದಾರರು ಬಂದಾಗ ಅವರಿಗೆ ನೀಡಿ. ನಿಮ್ಮ ಮನೆಯ ಗಣತಿಯನ್ನು ಖಾತ್ರಿಪಡಿಸಿಕೊಳ್ಳಿ. ಒಂದು ವೇಳೆ ನೀವು ಈ ಐಡಿಯನ್ನು ನೀಡದೇ ಇದ್ದಲ್ಲಿ ಹೊಸದಾಗಿ ಗಣತಿದಾರರು ನಿಮ್ಮ ಮನೆಗಣತಿಯನ್ನು ಮಾಡಬೇಕಾಗಬಹುದು. ಧನ್ಯವಾದಗಳು. ಇಲ್ಲಿಯವರೆಗೆ ನಾನು ನಿಮಗೆ ಸ್ವಯಂ ಗಣತಿಯನ್ನು ತಾವೇ ಮಾಡಿಕೊಳ್ಳುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.